ಅನಿಸಿಕೊಂಡಿರುವುದು ಇದು ದೇವಲೋಕ. ಇಂತಹ ಪವಿತ್ರವಾಗಿರುವಂತಹ ದೇವಲೋಕ ಅಧಿಕಾರವನ್ನು ಪಡೆಯುವುದಕ್ಕೋಸ್ಕರವಾಗಿ ನಾನು ಮಾಡಿರುವಂತಹ ಕಾರ್ಯ ಸಾಧನೆ ಸಾಮಾನ್ಯವಾದುದಲ್ಲ. ಸಾಧನೆ ಎನ್ನುವುದು ಅಸಾಧ್ಯವಾದುದು ಅಲ್ಲ. ಆದರೆ ಸಾಧಿಸುವಂತಹ ಛಲವನ್ನು ಹುಟ್ಟುವಂತಹ
ಲೋಕಮುಖದಲ್ಲಿ ಏನನ್ನಾದರೂ ಸಾಧಿಸಬಹುದೆನ್ನುವುದು ನಮ್ಮ ಬದುಕಿಗೆ ಜ್ವಲಂತ ಸಾಕ್ಷಿ. ಸಾಧನೆಯ ಪಥದಲ್ಲಿ ಸಾಗಿದಾಗ ನಿರ್ದಿಷ್ಟವಾದಂತಹ ಗುರಿಯೊಂದು ಉಂಟು ಅಂತಾದರೆ ಒಬ್ಬ ಸಾಮಾನ್ಯ ಮಾನವನಾದವನು ದೇವತ್ವವನ್ನು ಸಂಪಾದಿಸಬಹುದೆಂಬುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟಿದ್ದೇವೆ. ಕರ್ಮಭೂಮಿಯಾಗಿರುವಂತಹ ಭೂಲೋಕದಲ್ಲಿ ಅದಿತಿ ದೇವಿ ಹಾಗೂ ಕಶ್ಯಪ ಬ್ರಹ್ಮ ಇವರ ಗರ್ಭಾವಧಿಯಲ್ಲಿ ಪುರಂದರ ನಾಮಾಂಕಿತನಾದಂತಹ ಲೋಕದ ಬೆಳಕನ್ನು ಕಂಡೆ ಈ ಲೋಕಮುಖದಲ್ಲಿ ವೈಶಿಷ್ಟ್ಯಪೂರ್ಣವಾಗಿರುವಂತಹ ಸಾಧನೆಯನ್ನು ಮಾಡಬೇಕೆಂಬಂತಹ ಸದುದ್ದೇಶವನ್ನು ಹೊತ್ತು ಮೇಘಮಂತ ಪರ್ವತವನ್ನು ಸೇರಿ 100 ಯಾಗಗಳನ್ನ ಕೈಗೊಂಡೆ. ಯಾಗದ ಸಮಾಪ್ತಿಯ ಕಾಲಕ್ಕೆ 3 ಮೂರ್ತಿಗಳು ಒಲಿದು ಬಂದು ದೇವಲೋಕದ ಅಧಿಕಾರವನ್ನು ನನ್ನ ಪಾಲಿಗೆ ಹಸ್ತಾಂತರಿಸಿದರು. ದೇವಲೋಕದ ಅಧಿಕಾರವನ್ನು ನಾವು ವಿಜೃಂಭಿಸುತ್ತಾ ಇದ್ದೇವೆ. ಸಕಲ ಸುಖೋಪಭೋಗವನ್ನು ಅನುಭವಿಸುತ್ತಾ ಇದ್ದೇವೆ. ಎಲ್ಲರೂ ಹಾಡಿ ಹೋಗುವುದು ಯಾವ ರೀತಿಯಲ್ಲಿ ದೇವಲೋಕ ಎನ್ನುವುದು ಭೂಮಿ. ಇಲ್ಲಿರುವಂತಹ ಸುವಸ್ತುಗಳು ಇದಕ್ಕೆಲ್ಲ ಕಾರಣ. ಹಿಡಿಯುವುದಕ್ಕೆ ವಜ್ರಾಯುಧ, ಏರುವುದಕ್ಕೆ ಐರಾವತ, ಕಲ್ಪವೃಕ್ಷ, ಕಾಮಧೇನು, ಉಚ್ಚೈಶ್ವರವಸ್ತು, ಚಿಂತಾಮಣಿ ಸುವಸ್ತುಗಳು ಮಾತ್ರ ಅಲ್ಲ. ಸ್ತ್ರೀ ಸುಖ ಭೋಗಕ್ಕಾಗಿ ರಂಬೆ ಊರುಸಿ ಮೇಲಿದ್ದ ತಿರುತ್ತವೆ ಮಂದಿ ಘೋಷೆ ಅಪ್ಸರಾಂಗನೆಲ್ಲ ಇದ್ದಾರೆ. ಇವರೆಲ್ಲ ಕೂಡಿಕೊಂಡು ಸುಖದಿಂದ ಸಂತೋಷದಿಂದ ನಾವು ದೇವಲೋಕದಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದೇವೆ. ಎಂದಿನಂತೆ ಸಕಾಲಿಕ ಸಭೆಗೆ ದೇವಲೋಕದ ಸಭೆಯನ್ನು ಸೇರಿದ್ದೇವೆ. ಸುಧರ್ಮ ಸಭೆಯನ್ನು ಕಂಡಾಗ ಮನಸ್ಸಿಗೆ ಬಹಳ ಸಂತೋಷವಾಗ್ತಾ ಉಂಟು. ಈ ಲೋಕದಲ್ಲಿ ನಮ್ಮನ್ನು ಪಡೆಯುವಂತಹ ಶಕ್ತಿಗಳು ಅದೆಷ್ಟೇ ಇದ್ದರೂ ಕೂಡ ಅದರಲ್ಲಿ ಮುಖ್ಯವಾದವರು 3 ಮೂರ್ತಿಗಳು. ಅವರನ್ನ ಮನಸ್ಸಾ ಸ್ಮರಿಸಿದ್ದೇವೆ. ಹಾಗೆ ವ್ಯಕ್ತಿಯ ವ್ಯಕ್ತಿತ್ವ ಎನ್ನುವುದು ವಿಕಸನಗೊಳ್ಳಬೇಕು ಅಂತಾದರೆ ಸರಿಯಾದಂತಹ ಮಾರ್ಗದರ್ಶನ ಬೇಕಾಗ್ತದೆ. ನಮ್ಮ ಪಾಲಿಗೆ ಮಾರ್ಗದರ್ಶನವಾಗುವುದು ಹಾಗೂ ಗುರುಗಳಾಗಿರುವಂತಹ ಬೃಹಸ್ಪತಿ ಆಚಾರ್ಯರು ನಮಗೆ ಜಯವಾಗಲಿ ಶುಭವಾಗಲಿ ಎಂಬುದಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ. ತ್ರೈಮೂರ್ತಿಗಳ ಅನುಗ್ರಹ ಎನ್ನುವುದು ನಮ್ಮ ಪಾಲಿಗೆ ಉಂಟು. ಸಕಲ ಸುಖೋಪಭೋಗಗಳನ್ನು ಅನುಭವಿಸುವ ದೇವಲೋಕದಲ್ಲಿ ಕಾಲವನ್ನು ಕಳೆಯುತ್ತಿದ್ದರೂ ಕೂಡ ನಮ್ಮ ಪಾಲಿಗೆ ಮಾನಸಿಕವಾದಂತಹ ನೆಮ್ಮದಿ ಇಲ್ಲ. ಇದಕ್ಕೆ ಕಾರಣ ಏನು? ನಮ್ಮದಾಗಿರುವಂತಹ ಸುಖ ಸಂತೋಷ, ನಮ್ಮದಾಗಿರುವಂತಹ ಏಳಿಗೆಯನ್ನು ಕಂಡಿರುವಂತಹ ಕುರುಕುವಂತ ಒಂದು ವರ್ಗದವರು ಇದ್ದಾರೆ. ಹೇಗಾದರೂ ಮಾಡಿ ಇವರನ್ನು ಕೈಗೊಳಿಸಬೇಕು. ತಾವಂತೂ ಉದ್ದಾರಾಗುವುದು ಮತ್ತೊಂದು ಉದ್ದಾರ ಬಿಡುವುದಿಲ್ಲ. ಅವರು ಅನ್ಯರಂತ ನೀವು ಭಾವಿಸಬೇಡಿ. ನಮ್ಮ ಹಿರಿಯರಾದಂತಹ ತಾವರು ಹೇಗಾದರೂ ಮಾಡಿ ದೇವಲೋಕ ಅಧಿಕಾರವನ್ನು ಪಡೆಯಬೇಕೆಂಬಂತಹ ಉದ್ದೇಶದಿಂದ ಈ ಹಿಂದೆ ದೇವಲೋಕದ ಅನೇಕ ಬಾರಿ ದಾಳಿಯನ್ನು ಮಾಡಿದ್ದಾರೆ. ಹಿಂದೆ ಬಂದವರನ್ನ ಕೊಂದು ಮುಗಿಸಿದ್ದೇವೆ. ಹಿಂದೆ ಬಂದವರ ಕಥೆ ಹಾಗಿರಲಿ, ಮುಂದೆ ಬಂದವರು ಏನ್ ಮಾಡ್ತೀವಿ? ಅಗ್ನಿಯ ದಾನವನ್ನು ಅರ್ಪಣೆ ಕೊಟ್ಟದ್ದು ಹೋಗುತ್ತಾರೆ. ಆ ದೂರ ಯುದ್ಧ ಮಾಡಿ ಜಯ